ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. KMS Law Associates.in ಅಂತ ವೆಬ್ಸೈಟನ್ನು ಮಾಡಿದ್ದೇವೆ. ಹೊಸ ಕಚೇರಿ ಇದೆ. ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ಮಾಹಿತಿಗಳನ್ನ ಪಡ್ಕೊಂಡು ಏನಾದರೂ ಅವಶ್ಯಕತೆ ಇದ್ದಲ್ಲಿ ಕಾನೂನಿನ ಹೋರಾಟ ಸಲಹೆ ಬೇಕಾಗಿದ್ದೇ ಆದಲ್ಲಿ ಇತರ ವಕೀಲರನ್ನು ಕೂಡ ನೀವು ಸಂಪರ್ಕಿಸಬಹುದು. ನನ್ನಿಂದಲೇ ನಿಮಗೆ ಸೇವೆ ಬೇಕಾಗಿದ್ದಲ್ಲಿ ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಮಂಗಳಮುಖಿಯರು ಶುಭ ಕಾರ್ಯಗಳು ನಡೆಯುವಂತಹ ಕಡೆ ಏನೋ ದಾಂಧಲೆ ಮಾಡೋದು, ದೌರ್ಜನ್ಯ ಮಾಡೋದು, ಅವರ ಬಗ್ಗೆ ಅವಹೇಳನ ಮಾಡೋದು, ಅವ್ರಿಗೆ ಅವಮಾನ ಮಾಡೋದು, ಅಪಮಾನ ಮಾಡೋದು, ಅಶ್ಲೀಲ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸೋದು, ಅವ್ರು ಹಾಕೊಂಡಿರೋ ಬಟ್ಟೆಗಳನ್ನೆಲ್ಲ ಬಿಚ್ಚಿಬಿಡೋದು ಅಥವಾ ಬಟ್ಟೆಗಳನ್ನ ಮೇಲೆತ್ತಿ ಅವರ ಖಾಸಗಿಯ ಅಂಗ ಪ್ರದರ್ಶನ ಮಾಡ್ತಕ್ಕಂಥದ್ದು, ಇಡೀ ಒಂದು ಒಳ್ಳೆಯ ಸಂದರ್ಭದ ಒಂದು ಕ್ಷಣಗಳನ್ನು ಧ್ವಂಸ ಮಾಡೋದು, ಮಾನಸಿಕವಾಗಿ ಅವರನ್ನು ಕುಗ್ಗಿಸುವಂಥದ್ದು ಅಥವಾ ಅವರ ಗೌರವಕ್ಕೆ ಧಕ್ಕೆ ಬಂದು ಬಿಡುತ್ತಲ್ಲ, ಇವ್ರು ಕೇಳಿದಷ್ಟು ಕೊಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಆ ದುಡ್ಡುಗಳು ಅಂತಹ ಒಂದು ಸಂದರ್ಭವನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಬಹಳಷ್ಟು ನಡೀತಾ ಇದೆ. ಇಂತಹ ಒಂದು ವಿಚಾರಗಳ ಬಗ್ಗೆ ಮಾತನಾಡಿ ಅಂತೇಳಿ ಏನೋ ಸಾರ್ವಜನಿಕವಾಗಿ ಏನೋ ವಿಚಾರಗಳು ಬಂದಿದ್ದರಿಂದ ಹಾಗೂ ಸಾಕಷ್ಟು ದೂರುಗಳು ಬಂದಿರೋದ್ರಿಂದ ಈ ಒಂದು ವಿಚಾರದ ಬಗ್ಗೆ ಇವತ್ತು ನಾನು ಹೇಳ್ತೇನೆ. ನೋಡಿ, ಈ ಮಂಗಳಮುಖಿಯರು ಅಂತಂದ್ರೆ ಏನು, ಅವರ ಬಗ್ಗೆ ನನಗೆ ನಿಜವಾಗಿ ವೈಯಕ್ತಿಕವಾಗಿ ಅವರ ಬಗ್ಗೆ ಕನಿಕರ, ಪ್ರೀತಿ, ಗೌರವ ಇದೆಲ್ಲವೂ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಮಾನವರು. ಮಾನವೀಯತೆಯಿಂದ ನಾವು ಅವರನ್ನು ನಡೆಸಿಕೊಳ್ಳಬೇಕು. ಯಾರಿಗೆ ಮಾನವೀಯತೆಯೇ ಇಲ್ಲದೆ ನಡ್ಕೊಳ್ತಾರೋ, ಇನ್ನೊಬ್ಬರ ಒಂದು ಗೌರವವನ್ನು ಏನೋ ಲೆಕ್ಕಿಸೋದೇ ಇಲ್ಲವೋ, ಅವ್ರಿಗೆ ಸುಲಿಗೆಗೆ ಅದನ್ನು ಬಳಸ್ಕೊಳ್ತಾರೋ ಅಂಥವರು ಆ ಒಂದು ಕರುಣೆಗೆ, ಮಾನವೀಯತೆ ತೋರಿಸೋದಕ್ಕೆ ಅರ್ಹರಾಗಿರೋದಿಲ್ಲ. ಸೊ ಮೂಲತಃ ಮಂಗಳಮುಖಿಯರು ಅಂದ್ರೆ ಏನು? ಮಂಗಳ ಅಂದ್ರೆ ಏನು? ಒಳ್ಳೆಯದು. ಮಂಗಳಮುಖಿ ಅಂದ್ರೆ ನಾವು ಬೇಲ್ಗೆದ್ದವ್ರು ನೋಡಿದ್ರೆ ಒಳ್ಳೆಯದಾಗುತ್ತೆ. ಅಮಂಗಳ ಅಂದ್ರೆ ಏನು? ಕೆಟ್ಟದ್ದು. ಸೊ ಮಂಗಳಮುಖಿಯರು ಅಂತ ಹೇಳಿ ಹೆಸರನ್ನ ಕೊಟ್ಟು ಅವರನ್ನು ಕೂಡ ಏನೋ ಗೌರವಿಸುವಂತಹ ಸಮಾನ ಸ್ಥಾನಮಾನಗಳನ್ನು ಕೊಡಬೇಕು. ಅವರುಗಳಿಗೆ ಏನೋ ಎಲ್ಲರನ್ನೂ ಕಂಡಂತೆ ಸಮಾನವಾಗಿ ಅವರನ್ನು ಕಾಣಬೇಕು ಅಂತ ಹೇಳಿ ಸಾಕಷ್ಟು ಹೋರಾಟಗಳು ಇದೆಲ್ಲವೂ ಕೂಡ ಏನೋ ಬರ್ತಾ ಇದೆ. ಕಾನೂನಿನಲ್ಲಿಯೂ ಕೂಡ ಇದಕ್ಕೆ ಹೋರಾಟಗಳನ್ನು ಮಾಡಿದಂತಹ ಒಂದು ದೇಶ ಇದು. ಅವರಿಗೂ ಒಂದು ಪ್ರಾಶಸ್ತ್ಯವನ್ನು ತಂದುಕೊಟ್ಟಂತಹ ಒಂದು ಸ್ವಸ್ಥ ಸಮಾಜ ಇದು. ಅಂತಹ ಒಂದು ಒಳ್ಳೆಯ ಚಿಂತನೆಗಳನ್ನು ನಡೆಸುವಂತಹ ದೇಶ ಇದು. ಇಂತಹ ದೇಶದಲ್ಲಿ, ಸಮಾಜದಲ್ಲಿ ಇತ್ತೀಚೆಗೆ ಮಂಗಳಮುಖಿಯರು, ಎಲ್ಲರೂ ಅಂತಲ್ಲ, ಎಲ್ಲೋ ಕೆಲವರು ಮಂಗಳಮುಖಿಯರ ರೂಪದಲ್ಲಿ ಏನೋ ವೇಷಭೂಷಣಗಳನ್ನು ಧರಿಸಿಕೊಂಡು ಸುಲಿಗೆ ಮಾಡಲು ಸಾಕಷ್ಟು ಜನರು ಇದ್ದಾರೆ. ಇದರಿಂದ ನಿಜವಾದ ಮಂಗಳಮುಖಿಯರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ, ಮತ್ತೆ ಅವರ ಹೆಸರು ಕೂಡ ಕೆಡ್ತಾ ಇದೆ. ಸೊ ನಿಜವಾದ ಮಂಗಳಮುಖಿಯರು ಯಾರಿದ್ದಾರೆ, ಇಂತಹ ಕೃತ್ಯಗಳು ಎಲ್ಲೆಲ್ಲಿ ನಡೀತಾ ಇದೆ ಅದನ್ನು ಅವರೇ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ಜನಗಳು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ಮತ್ತೆ ಏನೋ ಗೌರವ ಇದೆಲ್ಲವೂ ಆಟೋಮೆಟಿಕ್ ಆಗಿ ಕರಗ್ತಾ ಹೋಗುತ್ತೆ. ಯಾಕೆಂದರೆ ಇಂತಹ ಸಂದರ್ಭಗಳು ಬರಬಾರದು. ಸೊ ಅವರಿಗೆ ವೈಯಕ್ತಿಕವಾಗಿ ಗೌರವ ಇದೆ, ಇನ್ನೊಬ್ಬರನ್ನು ಗೌರವಿಸಬೇಕು. ಎಷ್ಟೋ ಜೀವಮಾನದ ಸಾಧನೆಯನ್ನು ಮಾಡ್ತಾ ಅವರು ಒಂದು ಗೃಹ ಪ್ರವೇಶ ಮಾಡ್ತಾ ಇರ್ಬೋದು, ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ಬೋದು, ಒಂದು ಕಚೇರಿ ಮಾಡ್ಕೊಂಡಿರ್ಬೋದು, ಓಪನ್ ಮಾಡ್ತಾ ಇರ್ಬೋದು, ಇನಾಗ್ರೇಷನ್ ಮಾಡ್ತಾ ಇರ್ಬೋದು, ಇನ್ನೇನೋ ಒಂದು ಪೂಜಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ, ಏನೋ ಶುಭ ಸಂದರ್ಭ ಯಾವುದೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಅದು ಅವರ ವೈಯಕ್ತಿಕ ಹಕ್ಕದು. ಅಂತಹ ಒಂದು ಸ್ಥಳಗಳಿಗೆ ಇವರುಗಳು ಹೋಗ್ಬಿಡೋದು, ಏಕಾಏಕಿ ನುಗ್ಗೋದು, ಅತಿಕ್ರಮ ಪ್ರವೇಶ ಮಾಡೋದು, ಇಷ್ಟೇ ದುಡ್ಡು ಕೊಡಬೇಕು ಅಂತ ಹೇಳೋದು, ಮತ್ತೆ ಕೊಟ್ಟಷ್ಟು ಈಸ್ಕೊಂಡು ಹೋಗೋದಿಲ್ಲ, ಕೊಟ್ಟದ್ದನ್ನ ತಗೊಳೋಗೋದು, ಮತ್ತೆ ಇನ್ನೊಂದು 4 ಜನ, 5 ಜನ, 6 ಜನ, 10 ಜನ ಹಿಂಗೆ ಟೀಮ್ಗಳನ್ನ ಕಳಿಸ್ಕೊಡ್ತಾ ಇರೋದು, ಸುಲಿಗೆ ಮಾಡ್ತಕ್ಕಂಥದ್ದು. ಅವರು ಅಯ್ಯೋ ಈ ಟೈಮ್ನಲ್ಲಿ ಯಾಕಪ್ಪ ಇವ್ರ ಹತ್ರ ಇಲ್ಲ, ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ದುಡ್ಡು ಕೊಟ್ಬಿಡ್ತಾರೆ ಅಂತೇಳಿ ಆ ಸಂದರ್ಭವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಇದು ಸುಲಿಗೆ, ಇನ್ನೇನಲ್ಲ, ಇದು ಸುಲಿಗೆ, ಎಕ್ಸ್ಟಾರ್ಷನ್, ಸುಲಿಗೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇದು ಖಂಡಿತ ಅಕ್ಷಮ್ಯ ಅಪರಾಧ, ಕಾನೂನಿನಲ್ಲಿ ಶಿಕ್ಷಿಸಲ್ಪಡಬಹುದಾದಂತಹ ಅಪರಾಧ ಆಗಿದೆ. ಅಂತಹ ಏನೋ ಮಂಗಳಮುಖಿಯರ ರೂಪದಲ್ಲಿ ಇರ್ತಕ್ಕಂತಹವರನ್ನ ಖಂಡಿತವಾಗಿಯೂ ಕೂಡ ಶಿಕ್ಷಿಸಿ. ಯಾರಿಗೂ ನೋಡಿ, ನೀವು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ಅವರು. ಆಹ್ವಾನವಿಲ್ಲದೆ ಬಂದಿರೋದು ತಪ್ಪು. ಯಾರು ಇವರೆಲ್ಲ ಆಹ್ವಾನ ಇಲ್ಲದೆ ಬರೋದು ತಪ್ಪು. ಮತ್ತೆ ಬಂದ ಮೇಲೆ ಕೊಟ್ಟಷ್ಟು ತಗೊಂಡು ಹೋಗ್ತಾ ಇರಬೇಕು. ಅವ್ರಿಗೆ ಇಷ್ಟೇ ಕೊಡಿ ಅಂತ ಕೇಳುವ ಅಧಿಕಾರ ಇವರಿಗೆ ಇಲ್ಲ. ಸೊ ಆದ್ದರಿಂದ ಇಂತಹ ಒಂದು ಕಾನೂನು ಬಾಹಿರ ಕೃತ್ಯ ಮಾಡಿದ್ದೇ ಆದಲ್ಲಿ ನಿಮ್ಮ ಸುಸಂದರ್ಭವನ್ನ, ಸಂತೋಷದ ಸಮಯಗಳನ್ನು ಕಸಿಯುವಂತಹ ಹಕ್ಕು ಇವರಿಗೆ ಇಲ್ಲ.
ಇವರಿಗೆ ಯಾರು ಕೂಡ ನೀಡಿಲ್ಲ, ಯಾವ ಸಂವಿಧಾನನೂ ಕೂಡ ನೀಡಿಲ್ಲ. ಕಾನೂನಿನ ಅಡಿ ಇರುವಂತಹ ಹಕ್ಕುಗಳನ್ನು ಮಾತ್ರ ಇವರು ಉಪಯೋಗಿಸಬಹುದೇ ಹೊರತು ಇವರೇನೋ ಮಾಡಿಕೊಂಡು ಜನಗಳ ಒಂದು ಸಂದರ್ಭಗಳನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡೋದಕ್ಕೆ ಅಲ್ಲ. ಆದ್ದರಿಂದ ಇಂತಹ ಒಂದು ಕೃತ್ಯಗಳು ಖಂಡಿತ ಖಂಡನೀಯ. ಆದ್ದರಿಂದ ಇದನ್ನ ಮಾಡಬಾರದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದೇನೆ. ನಾವು ಅವರನ್ನು ಗೌರವಿಸಿದಂತೆ ಅವರು ನಮ್ಮನ್ನು ಕೂಡ ಗೌರವಿಸಬೇಕು. ನಮ್ಮ ಭಾವನೆಗಳನ್ನು, ನಮ್ಮ ಸಂದರ್ಭಗಳನ್ನು ಗೌರವಿಸಬೇಕು. ಒಳ್ಳೆಯವರಾಗಿದ್ದರೆ, ಮಾನವೀಯತೆ ಇರೋರಾದ್ರೆ, ಏನೋ ಅವರು ಒಳ್ಳೆ ಶುಭ ಕಾರ್ಯ ಮಾಡ್ಕೊಳ್ತಾ ಇದ್ದಾರಪ್ಪ, ಏನೋ ಹರಿಸಿ ನಮ್ಗೆ ಎಷ್ಟು ಕೊಟ್ಟರು ತಗೊಂಡು ಹೋಗೋಣ ಅಂತ ಹೋಗ್ತಾ ಇರಬೇಕು. ಅದನ್ನ ಬಿಟ್ಟು ಏನೋ ಇಷ್ಟೇ ಕೊಡಬೇಕು, 5,000 ಕೊಡಬೇಕು, 10,000 ಕೊಡಬೇಕು, 20,000 ಕೊಡಬೇಕು, 50,000 ಕೊಡಬೇಕು. ವಾಟ್ ನಾನ್ ಸೆನ್ಸ್ ಇಸ್ ದೇರ್? ಯಾರು ಇವರೆಲ್ಲ? ಯಾಕೆ ಈ ಮೂರ್ಖತನದ ಕೆಲಸಗಳು, ದೌರ್ಜನ್ಯ, ಹಣದ ಸುಲಿಗೆ ಯಾಕೆ ಮಾಡಬೇಕು ಇವರು? ಈ ಹಣದ ವಿಚಾರ ಅಲ್ಲ ಇಲ್ಲಿ ಅವರ ಜೀವಮಾನದ ಪರ್ಯಂತ ಶ್ರಮ ವಹಿಸಿ ಏನೋ ಒಂದು ಶುಭ ಕಾರ್ಯ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಬಂದು ಬಾಂಧವರ, ಮಿತ್ರರ ನಡುವೆ ಇವರು ಬಂದು ಈ ರೀತಿಗೆ ಗಲಾಟೆಗಳನ್ನು ಮಾಡೋದು, ಅತಿಕ್ರಮ ಪ್ರವೇಶ ಮಾಡೋದು, ಅಶ್ಲೀಲ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಏನೋ ಹಾಕೊಂಡಿರೋ ಬಟ್ಟೆಗಳನ್ನ ತೆಗೆದು ಬಿಡೋದು, ಖಾಸಗಿ ಅಂಗಗಳ ಪ್ರದರ್ಶನ ಮಾಡೋದು, ಅಸಹ್ಯಕರವಾಗಿ ನಿಂದಿಸುವುದು, ನಡೆದುಕೊಳ್ಳುವುದು, ಈ ರೀತಿ ಒಟ್ಟಾರೆ ಆ ಒಂದು ಪವಿತ್ರವಾದಂತಹ ವಾತಾವರಣವನ್ನು ಕುಲೆಗೆಡಿಸೋದು, ಹಾಳು ಮಾಡುವುದು, ಅವರ ಒಂದು ಸಮಾಧಾನದ ಮನಸ್ಥಿತಿಯನ್ನು ಹಾಳು ಮಾಡುವುದು, ಅವರ ಕಸಿಯುವ ಹಕ್ಕನ್ನು ಇವರಿಗೆ ಯಾರು ಕೊಟ್ಟವರು? ಯಾರು ಇವರೆಲ್ಲ? ಎಲ್ಲಿಂದ ಬಂದವರು? ಇವ್ರಿಗೆಲ್ಲ ಯಾರು ಕರ್ಕೊಂಬಂದು ಬಿಡ್ತಾರೆ? ನನಗೆ ಗೊತ್ತಿದೆ, ಕೆಲವರು ಯಾರ್ಯಾರು ಆಟೋ ಡ್ರೈವರ್ಗಳು, ಕೆಲವರು ಆಟೋ ಡ್ರೈವರ್ಗಳ ಜೊತೆ ಇವರು ಟೈಅಪ್ ಆಗೋದು, ಎಲ್ಲಾದ್ರೂ ಈ ಥರ ಫಂಕ್ಷನ್ಗಳಾಗ್ತಾ ಇದೆಯಾ, ಬಿಲ್ಡಿಂಗ್ ಮುಂದೆ ಏನಾದ್ರು ಅದು ಇದು ಏನಾದ್ರು ಇದೆಯಾ, ಮಾಹಿತಿಗಳನ್ನ ಕೊಡೋದು, ಕರ್ಕೊಂಬಂದು ಬಿಡೋದು, ಕರ್ಕೊಂಡು ಹೋಗೋದು, ಇದು ನಡೀತಾ ಇದೆ. ಅದ್ರಲ್ಲಿ ಇವ್ರಿಗೆ ಒಂದಷ್ಟು ಕಮಿಷನ್ ಅಂತ ಕೊಟ್ಬಿಡೋದು. ಏನ್ ನಡೀತಾ ಇದೆ ಇದೆಲ್ಲ? ನಾನ್ ಸೆನ್ಸ್. ಒಬ್ಬರು ಅವರ ಒಂದು ಏನೋ ಸ್ಥಳಗಳಲ್ಲಿ ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಏಕಾಏಕಿ ನುಗ್ಗಿ ಇಷ್ಟೆಲ್ಲ ಮಾಡೋದಕ್ಕೆ ಇವ್ರಿಗೆ ಯಾರು ಹಕ್ಕು ಕೊಟ್ಟವರು? ಇದನ್ನೆಲ್ಲ ಯಾಕೆ ಸಹಿಸ್ತೀರಾ? ನೋಡಿ ವೀಕ್ಷಕರೇ, ನಾನು ಈಗಲೇ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಸಾಧನೆ ಮಾಡಿಕೊಂಡು ನೀವು ಮಾಡ್ತಾ ಇದ್ದೀರಾ. ಬಂದಾಗ ನಿಮ್ಮ ಕೈಲಾದಷ್ಟು ಕೊಟ್ಟು ಕಳಿಸಿ. ಅದು ಬಿಟ್ಬಿಟ್ಟು ಬೇರೆ ಏನಾದ್ರೂ ಅವ್ರು ಬಂದು ದೌರ್ಜನ್ಯ ಮಾಡಿದೆ, ಅದರಲ್ಲಿ ಮುಲಾಜಿಲ್ದಂಗೆ ಗೇಟ್ ಲಾಕ್ ಮಾಡಿಸಿ, ವಿಡಿಯೋ ಮಾಡ್ಕೊಳ್ಳಿ, 112 ಕಾಲ್ ಮಾಡಿ, 5 ನಿಮಿಷದಲ್ಲಿ ಅವ್ರು ಬರ್ಬೇಕು. ಎಲ್ಲರೂ ಹಿಡ್ಕೊಳ್ರಿ, ಪರವಾಗಿಲ್ಲ, ಅರ್ಧ ಗಂಟೆ ಹೋಗ್ಲಿ, ಹೋಮ ನಡೀತಾ ಇರಲಿ, ಒಳ್ಳೆ ಶುಭ ಕಾರ್ಯ ನಡೀತಾ ಇರಲಿ, ಪರವಾಗಿಲ್ಲ. ಇಂಥ ಶುಭ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ದುಷ್ಟರನ್ನ, ದುರುಳರನ್ನ, ದೌರ್ಜನ್ಯ ಮಾಡುವವರನ್ನ, ಸೋಂಬೇರಿಗಳನ್ನ, ಕಳ್ಳರನ್ನ, ಠಕ್ಕರನ್ನ ನೀವು ಶಿಕ್ಷಿಸಿ ಹಿಡಿದುಕೊಡಿ. ಅವರಿಗೆ FIR ದಾಖಲು ಮಾಡಿ, ಬಿಡಬೇಡಿ. ಪೊಲೀಸವ್ರಿಗೂ ಕೊಟ್ಟುಬಿಟ್ಟು ಬಿಟ್ಬಿಡೋದಲ್ಲ, FIR ದಾಖಲು ಮಾಡಬೇಕು, ಅವ್ರ ಮೇಲೆ ಕೇಸನ್ನು ನಡೆಸಬೇಕು. ಸರ್ಕಾರನೇ ನಡೆಸುತ್ತೆ, ನೀವೇ ನಡೆಸಬೇಕಾಗಿಲ್ಲ. ಯಾಕಂದ್ರೆ ಇದು ಸಮಾಜ ಘಾತಕ ಕೃತ್ಯ. ಇದು ಎಷ್ಟು ಕೆಟ್ಟದ್ದು, ಎಷ್ಟು ಕೆಲಸ ಅಂತ ಹೇಳಿದ್ರೆ, ಒಂದು ಮರ್ಡರ್ ಮಾಡಿದಾಗ ಆಗ್ತಕ್ಕಂತಹ ಒಂದು ನೋವಿಗಿನ್ನ ಹೆಚ್ಚು ನೋವು ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂತಹ ಆ ಒಂದು ಕಾರ್ಯಕ್ರಮದ ಕರ್ತೃವಿಗೆ ಆಗುತ್ತೆ, ಇಡೀ ಕುಟುಂಬದವ್ರಿಗಾಗುತ್ತೆ. ಇದು ಈ ತರಹದ ಸಾಕಷ್ಟು ಹೇಯ ಕೃತ್ಯಗಳನ್ನು ನಾನು ಫೇಸ್ಬುಕ್ಗಳಲ್ಲಿ ಕೂಡ ನೋಡಿದ್ದೇನೆ. ಇದರ ಬಗ್ಗೆ ಯಾಕೆ ಏನೋ ಕೋರ್ಟ್ ಆಗಲಿ, ಪೊಲೀಸರಾಗಲಿ ಕ್ರಮಗಳನ್ನು ತಗೊಂಡಿಲ್ಲ, ಯಾಕೆ ಏನೇನು ಕ್ರಮಗಳನ್ನ ತಗೊಂಡಿದ್ದಾರೆ ಅನ್ನೋದು ಕೂಡ ಸಾರ್ವಜನಿಕ ಒಂದು ರಂಗಕ್ಕೆ ಕೊಡಲಿ. ಸೊ ಇಲ್ಲಿ ಎಲ್ಲರ ಜೊತೆನೂ ಟೈಅಪ್ಗಳನ್ನ ಮಾಡ್ಕೊಂಡ್ಬಿಡೋದು, ಏನೋ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಡೋದು, ಸುಲಿಗೆ ಮಾಡೋದು, ದುಡ್ಡು ಮಾಡೋದು ದಂಧೆಯಾಗಿ ಪರಿವರ್ತಿತ ಆಗಿದೆ. ಇದಾಗಕೂರ್ದು. ಇಂತಹ ಹೇಯ ಕೃತ್ಯಗಳು ನಡೆಯಬಾರದು. ನಾನು ಯಾವ ಮಂಗಳಮುಖಿಯರ ವಿರುದ್ಧ ಇಲ್ಲಿ ಮಾತಾಡ್ತಾ ಇಲ್ಲ. ಮಂಗಳಮುಖಿಯರ ಮೇಲೆ ಪ್ರೀತಿ, ಪ್ರೇಮ, ಕರುಣೆ, ಗೌರವ ನನಗೆ ವೈಯಕ್ತಿಕವಾಗಿ ಇದೆ. ಆದರೆ ಮಂಗಳಮುಖಿಯರ ರೂಪದಲ್ಲಿದ್ದು ಅಮಂಗಳಮುಖಿಯರ ರೀತಿಯಲ್ಲಿ ನಡೆದುಕೊಳ್ಳುವಂತಹ ದುರುಳರ ದೌರ್ಜನ್ಯವನ್ನು ನಾನು ಧಿಕ್ಕರಿಸ್ತಾ ಇದ್ದೇನೆ ಮತ್ತು ಖಂಡಿಸ್ತಾ ಇದ್ದೇನೆ. ಇದು ಬಹಳ ಹೇಯ ಕೃತ್ಯ. ಇದನ್ನ ಕ್ರಿಮಿನಲ್ ಕೇಸಿನ ಅಂಡರಲ್ಲಿ ತಗೊಂಡು ಬಂದು ಇವರುಗಳಿಗೆ ಕ್ರಿಮಿನಲ್ ಕೇಸ್ ಇದೆ, ಆಲ್ರೆಡಿ ಸೆಕ್ಷನ್ಗಳನ್ನ ಹಾಕ್ಬೋದು. ಅಶ್ಲೀಲ ಅವಾಚ್ಯ ಶಬ್ದ ಬಳಕೆಗೆ ಹಾಕ್ಬೋದು. ಅತಿಕ್ರಮ ಪ್ರವೇಶ, ಅವಮಾನ ಮಾಡಿದ್ದಾರೆ, ಡಿಫಮೇಷನ್, ಅಪಮಾನ ಮಾಡಿದ್ದಾರೆ, ಬೈದಿದ್ದಾರೆ, ಇಡೀ ಸಂದರ್ಭನ ಹಾಳು ಮಾಡಿದ್ದಾರೆ, ಮಾನಸಿಕ ಹಿಂಸೆಗೆ ಒಳಗಾಗಿದ್ದೀವಿ, ಮೆಂಟಲಿ ಸ್ಟ್ರೆಸ್ ಆಗಿದೆ. ಎಷ್ಟು ಸೆಕ್ಷನ್ಗಳನ್ನ ಹಾಕಿ ಅವ್ರನ್ನ ಒಳಗೆ ಕಳಿಸ್ರಿ, FIR ಮಾಡ್ರಿ, ಮುಲಾಜಿಲ್ದಂಗೆ ಮಾಡ್ರಿ. ಶಿಷ್ಟ ರಕ್ಷಣಾ, ದುಷ್ಟ ದಮನ ಎರಡೂ ಕೂಡ ಇರಬೇಕು. ಸೊ ಇಂಥ ಸಂದರ್ಭದಲ್ಲಿ ಇಂಥವ್ರನ್ನೆಲ್ಲ ನೀವು ಬೇರೆ ಮಾಡ್ಕೊಂಡು ಹೋಗ್ಬಿಟ್ರೆ ಖಂಡಿತವಾಗಿಯೂ ಇದು ಒಂದು ತಪ್ಪಾಗುತ್ತೆ, ಸಮಾಜಕ್ಕೊಂದು ತಪ್ಪು ಸಂದೇಶವನ್ನು ಕೊಟ್ಟಂಗಾಗುತ್ತೆ.
ಆದ್ದರಿಂದ ಆ ಒಂದು ಸಂದರ್ಭಗಳಲ್ಲಿ ಶಕ್ತಿ ಇರುವಂತಹವರು ಕೂಡ ಕೆಲವರು ಇದು ಯಾಕೆ ಬೇಕು ಇದೆಲ್ಲ, ಎಲ್ಲ ಬಂದು ಬಾಂಧವರ ಮುಂದೆ ಅಂತ ಹೇಳಿ ಕೇಳಿದಷ್ಟು ಕೊಟ್ಟು ಕಳಿಸ್ಬಿಡೋದು. ಮತ್ತೆ ಕೊಟ್ಟು ಕಳಿಸಿದ್ರೆ ಸುಮ್ಮನೆ ಇರ್ತಾ ಇಲ್ಲ ಅವರು, ಮತ್ತೆ ಇನ್ನೊಂದು 5-6 ಗ್ಯಾಂಗುಗಳನ್ನ ಕಟ್ಕೊಂಡಿರ್ತಾರೆ, ಬಂದು 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 ಹಿಂಸೆ ಕೊಡ್ತಾರೆ, ಮತ್ತೆ ಇಡೀ ಆ ಒಂದು ಸಂದರ್ಭನ ನಾಶ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ, ಹೇಯ ಕೃತ್ಯ. ಇದರಷ್ಟು ಹೊಲಸು ಕೆಲಸ ಇನ್ನೊಂದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಅವನ ಜೀವಮಾನದ ಸಾಧನೆಯ ಸಂತೋಷದ ಕ್ಷಣಗಳನ್ನ, ಪೂಜಾ ವಿಧಿವಿಧಾನಗಳು ನಡೆಯುವಂತಹ, ದೈವ ಕೆಲಸಗಳನ್ನು ನಡೆಯುವಂತಹ ಒಂದು ಪವಿತ್ರ ವಾತಾವರಣವನ್ನ ಹದಗೆಡಿಸಿ ಕೊಲೆಗೆಡಿಸಿ ಅವರನ್ನ ಆ ವಾತಾವರಣವನ್ನ ಹಾಳು ಮಾಡುವಂತಹ ಈ ಮಂಗಳ ಮುಖಿಯರು ಸೈತಾನನ ಪುತ್ರರೇ ಆಗಿರ್ತಾರೆ. ಅಂದ್ರೆ ಏನು ಸೈತಾನನ ಪುತ್ರರು ಅಂದ್ರೆ? ಅಮಂಗಳ ಮುಖಿಯರು ಮತ್ತು ಇವರುಗಳು ಏನಾಗಿರ್ತಾರೆ? ರಾಕ್ಷಸ ಪುತ್ರಿಯರಾಗಿರ್ತಾರೆ. ಇವರಲ್ಲಿ ಅಸುರತನ ಇರುತ್ತೆ. ಇವರಲ್ಲಿ ಏನಂತ ಹೇಳಿದ್ರೆ ದೈವತ್ವ ಅನ್ನೋದು ಇರೋದಿಲ್ಲ, ಆ ಮಾನವೀಯತೆ ಅನ್ನೋದು ಇರೋದಿಲ್ಲ. ಇಂಥವ್ರನ್ನೆಲ್ಲ ಗೌರವಿಸಿಕೊಂಡು ಅವ್ರಿಗೆ ಕೈ ಮುಕ್ಕೊಂಡು ದುಡ್ಡುಗಳು ಕೊಟ್ಟು ಯಾರು ಕಳಿಸ್ಬೇಡಿ. ಗೌರವದಿಂದ ಕೇಳಿದ್ದೆ ಆದಲ್ಲಿ ಗೌರವದಿಂದ ನಿಮ್ಮ ಕೈಲಾದಷ್ಟು ಕೊಟ್ಟು ಕಳಿಸಿ. ದೌರ್ಜನ್ಯಕ್ಕೆ ಯಾವತ್ತೂ ಬೆಲೆ ಕೊಡಬೇಡಿ. ಅವರ ವಿರುದ್ಧ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ಳಿ. ಸಮಾಜದಲ್ಲಿ ಇಂತಹ ಕೃತ್ಯಗಳು ಘಟಿಸಬಾರದು. ಪೊಲೀಸಿನವರು 112ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರು ಬರ್ಬೇಕು. ಜೀಪ್ ಬಂದು ಅವ್ರನ್ನ ಎತ್ತಾಕೊಂಡೋಗಿ ಅವ್ರ ಮೇಲೆ FIR ಮಾಡಿ ಅವ್ರು ಕೋರ್ಟ್ ಗಲಿಬೇಕು, ಕ್ರಮಗಳನ್ನ ತಗೊಳ್ಬೇಕು, ಒಂದಷ್ಟು ಜನ ಜೈಲ್ಗೆ ಹೋಗ್ಬೇಕು. ಆಗ ಈ ಎಲ್ಲ ಗ್ಯಾಂಗ್ಗಳು ಮಾಯ ಆಗುತ್ತೆ ಎಂಬುವಂತಹ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.